ಸ್ವಪಕ್ಷದ ವಿರುದ್ಧ ಭ್ರಷ್ಟಾಚಾರ ಆರೋಪ ಮಾಡಿರುವಂತ ಬಸನಗೌಡ ಪಾಟೀಲ್ ಯತ್ನಾಳ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಾಗಲಕೋಟೆಯಲ್ಲಿ ಸಚಿವ ಆರ್.ಬಿ. ತಿಮ್ಮಾಪುರ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಯಾವಾಗಲೂ ಇದ್ದದ್ದನ್ನ ಇದ್ದ ಹಾಗೆ ಹೇಳ್ತಾರೆ. ಅವರ ಪಕ್ಷದ ವಿರುದ್ಧವೇ ಅವರೇ ಹೇಳಿದ್ದಾರೆ ಅಂದ್ರೆ ಅದು ನಿಜ ಇರಬಹುದು. ಅವರಿಗೆ ಯಾವುದೇ ರೀತಿ ಅಕ್ರಮ ಭ್ರಷ್ಟಾಚಾರ ತಡೆದುಕೊಳ್ಳುವ ಶಕ್ತಿ ಇಲ್ಲ. ಬಸನಗೌಡ ಪಾಟೀಲ್ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ ಕಾಂಗ್ರೆಸ್ನ ಸಚಿವರು. ಆರ್.ಬಿ. ತಿಮ್ಮಾಪುರ ಬಾಗಲಕೋಟೆಯಲ್ಲಿ ಮಾತನಾಡಿ ಯತ್ನಾಳ್ ಪರವಾಗಿ ಮಾತನಾಡಿದ್ದಾರೆ. ಬಿಜೆಪಿಯ ಅವಧಿಯಲ್ಲಿ ಕೋವಿಡ್ ವೇಳೆ ಭ್ರಷ್ಟಾಚಾರ ನಡೆದಿದೆ ಅಂತ ಹೇಳಿದ್ದಾರೆ. ಅವರ ಹೇಳಿಕೆ ಪ್ರಕಾರ ಅವರ ಬಳಿ ಎಲ್ಲಾ ದಾಖಲೆಗಳಿವೆ ಅಂತ ಹೇಳಿ ಆರ್.ಬಿ. ತಿಮ್ಮಾಪುರ ಹೇಳಿಕೆ ಕೊಟ್ಟಿದ್ದಾರೆ. ಬಹಳ ಗಟ್ಟಿ ಮನುಷ್ಯ ಅವರು. ಯತ್ನಾಳ್ ಅವರು ಯಾವಾಗಲೂ ಇದ್ದುದನ್ನು ಇದ್ದಂಗೆ ಹೇಳಿಬಿಡ್ತಾರೆ. ಮುಚ್ಚು ಮರೆ ಏನು ಇಟ್ಕೊಳ್ಳೋಂಗಿಲ್ಲ. ಒಮ್ಮೊಮ್ಮೆ ಏರುಪೇರು ಆಕತಿ, ಒಮ್ಮೊಮ್ಮೆ ಕರೆಕ್ಟಾಗಿ ಹೇಳಿರ್ತಾರೆ. ಇದನ್ನು ಕರೆಕ್ಟಾಗಿ ಹೇಳ್ಯಾರದ್ದು ಭಾವನೆ ನಂದು. ಅವ್ರು ಯಾವುದೇ ಭ್ರಷ್ಟಾಚಾರ ಅಂಥವು ತಡೆಯುವಂಥ ಶಕ್ತಿ ಅವ್ರಿಗಿಲ್ಲ. ಯಾರೇ ಪಕ್ಷದವ್ರಿರಲಿ ಯಾರಿರಲಿ ನೇರವಾಗಿ ಹೇಳ್ತಕ್ಕಂಥ ಸ್ವಭಾವದ ವ್ಯಕ್ತಿ ಯತ್ನಾಳ್ ಅವರು. ಅವ್ರ ಪಕ್ಷದ ಹೇಳ್ಯಾರಪ್ಪ ಅಂದ್ರೆ ನಿಜವಾಗೂ ಅದು ಇರಬೇಕಂತ ಅನಿಸುತ್ತೆ. ಈ 40,000 ಕೋಟಿ ರೂಪಾಯಿ ಹಗರಣ ಆಗಿದೆ ಅಂತ ಹೇಳ್ತಾರೆ. ಒಂದು ದುಡ್ಡ ಎರಡು ದುಡ್ಡ. ನಮ್ಮ ಪಕ್ಷದವ್ರು ಹೇಳಿಲ್ಲ ಅದನ್ನು. ಯತ್ನಾಳ್ ಸಾಹೇಬ್ ಸೀನಿಯರ್ ಪೊಲಿಟಿಷಿಯನ್, ಅವರು ಸೆಂಟ್ರಲ್ ಮಂತ್ರಿ ಆದವರು, ಅನುಭವಿ. ಅವರು ಪಕ್ಷದ ಬಗ್ಗೆ ಹಗಲಿರುಳು ದುಡಿದವರು. ಅವರಿಗೆ ಭ್ರಷ್ಟಾಚಾರ ಬಗ್ಗೆ ಗೊತ್ತಾಗೈತೆ ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ. ಅವ್ರ ಹತ್ತಿರ ಎಲ್ಲ ರೆಕಾರ್ಡ್ ಇದ್ದಂಗೆ ಇದೆ. ಅವ್ರು ಮುಚ್ಚಿಟ್ಕೊಂಡಾರೆ. ಯಾವ ಹೊರಗೆ ಬಿಡ್ತಾರೋ ಗೊತ್ತಿಲ್ಲ, ಹೊರಗೆ ಬಿಡ್ತಾರೆ ಅವರು. ಅವ್ರ ಹತ್ತಿಲೆ ಏನೇನು ಅಸ್ತ್ರಗಳದಾವು, ಏನು ಇಟ್ಕೊಂಡಾರ ಅದನ್ನು ಇಮಿಡಿಯೇಟ್ ಬಿಡುವಂಥ ಕೆಲಸ ಮಾಡಬೇಕಂದ್ರೆ ಅವ್ರು ನಿಷ್ಠುರ ವ್ಯಕ್ತಿ. ಅವರು ಸಸ್ಪೆಂಡ್ ಮಾಡಿದಾಗ ಬಿಡ್ತೀವಿ ಅಂತಕ್ಕಂಥದ್ದು ಮಾತು ಸರಿಯಲ್ಲ ಅವ್ರದ್ದು. ಅವ್ರ ನಿಷ್ಠುರತನ, ಅವ್ರ ಸತ್ಯತೆಗೆ ಹೊರಗೆ ಬರ್ಬೇಕಾದ್ರೆ ಇವತ್ತೇ ಅದು ಏನೈತೆ ಅವರೆಲ್ಲ ಒಳಗಡೆ ಏನೈತೆ ಎಲ್ಲ ತೆಗೆದು ಬಿಡಬೇಕು. ಯತ್ನಾಳ್ ಅವರು ಭಾಳ ಗಟ್ಟಿ ಮನುಷ್ಯ ಅವರು.